ನಮಸ್ತೆ. ಸಮಾಜ ವಿಜ್ಞಾನ ಪಾಠಭಾಗಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಹೊಸ ಪಾಠ ಆರಂಭ ಮಾಡೋಣ ಅಲ್ವಾ? 7ನೇ ಪಾಠ, ಭೂಮಿ ಹಾಗೂ ಜೀವ ಜಗತ್ತು. ಭೂಮಿ ಏನು? ಭೂಮಿ ಅಂದರೆ ನಾವು ವಾಸಿಸುವ ಭೂಮಿ ಅಲ್ವಾ? ನಿಮಗೆ ಭೂಮಿ ಅಂತ ಹೇಳಿದ ಕೂಡಲೇ ಏನೆಲ್ಲ ನೆನಪಿಗೆ ಬರ್ತದೆ? ಒಮ್ಮೆ ಹೇಳಿ ನೋಡೋಣ. ಗುಡ್. ಏನು? ಭೂಗೋಳ ನೆನಪಿಗೆ ಬರ್ತದೆ ಅಲ್ವಾ? ಆಮೇಲೆ ಮಣ್ಣು, ಕಲ್ಲು, ಇನ್ನು ನೀರು ಅಲ್ವಾ? ವಿಶಾಲವಾದ ಸಮುದ್ರ ನೆನಪಿಗೆ ಬರ್ಬೋದು. ಇನ್ನು ಸಸ್ಯ ಜೀವಿಗಳು ನೆನಪಿಗೆ ಬರ್ಬೋದು. ಅರಣ್ಯ ನೆನಪಿಗೆ ಬರ್ಬೋದು. ಹಾಗಾದರೆ ಇದೆಲ್ಲವೂ ಕೂಡ ಭೂಮಿಯ ಮೇಲಿರುವಂಥದ್ದು. ಭೂಮಿ ಅಂತ ಹೇಳಿದ ಕೂಡಲೇ ಇನ್ನೂ ಕೆಲವು ವಿಚಾರಗಳು ಕೂಡ ನಮಗೆ ನೆನಪಿಗೆ ಬರ್ಬೋದು. ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ಅಲ್ವಾ? ವಾತಾವರಣ, ಇದೆಲ್ಲ ಕೂಡ ಭೂಮಿಗೆ ಹೊಂದಿಕೊಂಡಿರುವಂಥದ್ದು. ಹಾಗಾದರೆ ಅನೇಕ ವಿಚಾರಗಳ ಬಗ್ಗೆ ನೀವು ಈಗಾಗಲೇ ತಿಳಿದಿದ್ದೀರಲ್ವ ಮಕ್ಕಳೇ? ಭೂಮಿಯ ಬಗ್ಗೆ ಸಾಮಾನ್ಯವಾಗಿ ಕೆಲವು ವಿಚಾರಗಳು ನಮಗೀಗಾಗಲೇ ತಿಳಿದಿವೆ. ಆದರೆ ಇಷ್ಟೇನಾ ಭೂಮಿ ಅಂದರೆ? ಭೂಮಿಯ ಬಗ್ಗೆ ಇನ್ನೇನೇನು ವಿಚಾರಗಳನ್ನು ನಾವು ತಿಳಿಬಹುದು? ಆ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ, ಉತ್ತರ ಗೊತ್ತಿದೆಯಾ ನೋಡಿ. ಈ ಭೂಮಿ ಯಾವಾಗ ಹುಟ್ಟಿತು? ಈ ಭೂಮಿಗೆ ಎಷ್ಟು ವಯಸ್ಸಾಯಿತು? ಜೀವಿಗಳು ಯಾವಾಗ ಹುಟ್ಟಿಕೊಂಡವು? ಮನುಷ್ಯನ ಉಗಮ ಹೇಗಾಯಿತು? ಸಸ್ಯಗಳು ಮೊದಲು ಹುಟ್ಟಿದ್ದ? ಮನುಷ್ಯನ? ಇಂತಹ ಕೆಲವು ಕುತೂಹಲಭರಿತವಾದಂತಹ ಪ್ರಶ್ನೆಗಳು ನಿಮ್ಮನ್ನು ಕಾಡಿವೆ ಅಲ್ವಾ? ಗುಡ್. ಹಾಗಾದರೆ ನೀವು ಈ ಭೂಮಿಯ ಉಗಮದ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ತಿಳಿಯುವಂತಹ ಆಸಕ್ತಿ ನಿಮ್ಮಲ್ಲಿದೆ ಅಂತ ಇತ್ತು. ಭೂಗೋಳ ಶಾಸ್ತ್ರದ ಕುರಿತಾಗಿ ಇನ್ನೂ ಕೂಡ ನಾವು ಅನೇಕ ಸಂಗತಿಗಳನ್ನು ತಿಳಿಯಬೇಕಾಗಿದೆ. ಆರಂಭದಲ್ಲಿ ನಾವು ಒಂದು ಚಿತ್ರ ನೋಡೋಣ. ಭೂಮಿಯ ಬಗ್ಗೆ ತಿಳ್ಕೊಳ್ಳುವಂತಹ ನಾವು ಈ ಚಿತ್ರವನ್ನು ಖಂಡಿತ ನೋಡಲೇಬೇಕು. ನೋಡಿ ಚಿತ್ರ. ಗೊತ್ತಾಗಿರ್ಬೋದು ನಿಮಗೆ ಯಾವುದರ ಚಿತ್ರ ಇದು? ವೆರಿ ಗುಡ್. ಯಾವುದು? ಸೌರವ್ಯೂಹ. ಏನು ಸೌರವ್ಯೂಹ ಅಂದರೆ? ಏನು? ಸೂರ್ಯ ಹಾಗೂ ಸೂರ್ಯನನ್ನು ಸುತ್ತುವಂತಹ ಇತರ ಆಕಾಶಕಾಯಗಳು ಯಾವುದೆಲ್ಲ? ಅದು ಗ್ರಹಗಳಿರ್ಬೋದು, ಉಪಗ್ರಹಗಳಿರ್ಬೋದು. ಸೂರ್ಯನನ್ನು ಕೇಂದ್ರೀಕರಿಸಿ ತನ್ನದೇ ಆದಂತಹ ಕಕ್ಷೆಯಲ್ಲಿ ಸೂರ್ಯನನ್ನು ಸುತ್ತುವಂತಹ ಈ ಪ್ರಕ್ರಿಯೆ, ನಾವಿದನ್ನೊಟ್ಟಾಗಿ ಸೌರವ್ಯೂಹ ಅಂತ ಕರೀತೇವೆ.
ಇಲ್ಲಿ ಗಮನಿಸಿ, ಬಾಣದ ಗುರುತು ಹಾಕಿದ್ದೇವಲ್ಲ, ಏನದು? ಯಾವ ಗ್ರಹ? ಭೂಮಿ. ಹಾಗಾದರೆ ಬುಧ, ಶುಕ್ರ, ನಂತರ ಭೂಮಿ ಸೂರ್ಯನನ್ನು ಸುತ್ತುತ್ತಿದೆ. ಹಾಗಾದರೆ ಭೂಮಿ ಒಂದು ಗ್ರಹ. ಇನ್ನೇನೇನು ವಿಶೇಷತೆಗಳು ಈ ಭೂಮಿಗೆ ಸಂಬಂಧಪಟ್ಟು ನಿಮಗೆ ತಿಳಿದಿದೆ? ಸೌರವ್ಯೂಹದಲ್ಲಿರುವಂತಹ ಗ್ರಹಗಳಲ್ಲಿ ಜೀವಿಗಳು ವಾಸವಾಗಿರುವಂತಹ ಏಕೈಕ ಗ್ರಹ ಅಂತೇಳಿದರೆ ಅದು ನಮ್ಮ ಭೂಮಿ. ಹಾಗಾದರೆ ಭೂಮಿಯಲ್ಲಿ ವಾಸಯೋಗ್ಯವಾಗಿರುವಂತಹ ಎಲ್ಲ ಸೌಕರ್ಯಗಳು ಇವೆ ಅಂತ ನಮಗೆ ಗೊತ್ತಾಗ್ತದೆ. ವಾಸಕ್ಕೆ ಯೋಗ್ಯವಾಗಿರುವಂತಹ ಘಟಕಗಳು ಯಾವುದೆಲ್ಲ? ಕೇವಲ ಭೂಮಿ ಇದ್ದರೆ ಸಾಲದು ಅಲ್ವಾ? ಇಲ್ಲಿಯ ನೆಲ, ಆಮೇಲೆ ವೆರಿ ಗುಡ್, ಯಾವುದು? ನೀರು, ಆಮೇಲೆ ಉಸಿರಾಡಲು ವಾಯು ಬೇಕು, ಇನ್ನು ಸಸ್ಯ ಸಂಪತ್ತು ಬೇಕು. ಇತರ ಜೀವಿಗಳು ಎಲ್ಲವೂ ಕೂಡ ಈ ಭೂಮಂಡಲದಲ್ಲಿ ವಾಸಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ನಾವು ವಾಸಿಸಲು ಇಂತಹ ಘಟಕಗಳೆಲ್ಲವೂ ಕೂಡ ನಮಗೆ ಆಧಾರವಾಗಿ ಉಂಟು. ಹಾಗಾದರೆ ಈ ಭೂಮಿ, ಈ ಜೀವಿಗಳನ್ನೊಳಗೊಂಡಂತಹ ಏಕೈಕ ಗ್ರಹ ಆದಂತಹ ಈ ಭೂಮಿಯ ಬಗ್ಗೆ ಹೆಚ್ಚು ನಾವು ತಿಳ್ಕೊಳ್ಬೇಕಾಗಿದೆ. ವಿಜ್ಞಾನಿಗಳು ಈ ಭೂಮಿಯ ಉಗಮದ ಬಗ್ಗೆ ಕೆಲವು ನಿಗಮನಕ್ಕೆ ಬಂದು ತಲುಪಿದ್ದಾರೆ. ನೋಡೋಣ. ಸುಮಾರು 450 ಕೋಟಿ ವರ್ಷಗಳ ಹಿಂದೆ ಆ ಘಟನೆ ನಡೆದಿತ್ತು. ಸೂರ್ಯನ ಒಂದು ಭಾಗವು ತುಂಡಾಗಿ ಬೇರ್ಪಟ್ಟಿತ್ತು. ಅದು ಸ್ಫೋಟಗೊಂಡು ಹಲವು ತುಂಡುಗಳಾಗಿ ವಿಭಜನೆಗೊಂಡು ಭೂಮಿಯನ್ನು ಒಳಗೊಂಡ 8 ಗ್ರಹಗಳು, ಅವುಗಳ ಉಪಗ್ರಹಗಳು ಉಂಟಾದವು. ಈ ರೀತಿ ಉಂಟಾದ ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ. ನಿರಂತರವಾಗಿ ನಡೆದ ಕುದಿಯುವಿಕೆಯ ಪರಿಣಾಮವಾಗಿ ಭಾರವಾಗಿರುವ ವಸ್ತುಗಳು ಭೂಮಿಯ ಕೇಂದ್ರ ಭಾಗಕ್ಕೂ, ಹಗುರವಾದ ವಸ್ತುಗಳು ಭೂಮಿಯ ಮೇಲೆಯೂ ಕ್ರಮೀಕರಿಸಲ್ಪಟ್ಟವು. ಹಗುರವಾದ ಅನಿಲಗಳು ಭೂಮಿಯ ಆವರಣವಾಗಿ ಬದಲಾದವು. ದಶಲಕ್ಷ ವರ್ಷಗಳವರೆಗೆ ಈ ಪ್ರಕ್ರಿಯೆಯು ಮುಂದುವರಿಯಿತು. ಆ ಸಮಯದಲ್ಲೆಲ್ಲ ಭೂಮಿಯ ಮೇಲ್ಮೈಯು ಕುದಿಯುತ್ತಲೇ ಇತ್ತು. ನಿರಂತರ ಮತ್ತು ವ್ಯಾಪಕವಾದ ಅಗ್ನಿಪರ್ವತ ಸ್ಫೋಟಗಳಿಂದ ಭೂಮಿಯ ಅಂತರಾಳದಲ್ಲಿದ್ದ ನೀರಾವಿಯು ಅನಿಲಗಳು ಹೊರಬಂದವು. ಈ ನೀರಾವಿ ತಣಿದು ಮೋಡಗಳಾಗಿ ಹಲವಾರು ವರ್ಷಗಳವರೆಗೆ ನಿರಂತರವಾಗಿ ಮಳೆ ಸುರಿಯಿತು. ಭೂಮಿಯ ಮೇಲ್ಮೈಯಲ್ಲಿರುವ ತಗ್ಗಾದ ಪ್ರದೇಶಗಳೆಲ್ಲ ಜಲಾವೃತಗೊಂಡವು. ಈ ರೀತಿಯಲ್ಲಿ ಸಾಗರಗಳುಂಟಾದವು. ಭೂಮಿಯಲ್ಲಿ ಜೀವದ ಮಿಡಿತ ಉಂಟಾಗಲು ಮತ್ತೆ ಲಕ್ಷಗಟ್ಟಲೆ ವರ್ಷಗಳು ಬೇಕಾದವು. ಕೊನೆಯಲ್ಲಿ ನಾವು ಈಗ ಕಾಣುತ್ತಿರುವ ಜೀವಿಗಳ, ಸಸ್ಯಗಳ, ಜಂತುಗಳ ಸಾವಿರಾರು ವಿಧಗಳು ವಿಕಾಸಗೊಂಡವು. ಕೊನೆಯಲ್ಲಿ ಮಾನವನು. ಮಕ್ಕಳೇ, ಎಂಥ ವಿಚಿತ್ರ ಅಲ್ವಾ? ಭೂಮಿಯ ಉಗಮ ಯಾವಾಗ? 450 ಕೋಟಿ ವರ್ಷಗಳ ಹಿಂದೆ. ಊಹಿಸಲು ಕೂಡ ಅಸಾಧ್ಯವಾದಂಥದ್ದು. ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಖಂಡಿತ ಸಿಕ್ಕಿರಬಹುದು ಅಂತ ಭಾವಿಸ್ತೇನೆ. ನಾವೀಗ ನೋಡಿರುವಂತಹ ವಿಚಾರಗಳಲ್ಲಿ ಪ್ರಮುಖವಾದವುಗಳನ್ನು ಒಮ್ಮೆ ಕ್ರೋಢೀಕರಿಸೋಣ. ಸೂರ್ಯನಿಂದ ಸ್ಫೋಟಗೊಂಡು ಹೊರಬಂದ ಭಾಗಗಳು ಭೂಮಿ ಮತ್ತು ಇತರ ಗ್ರಹಗಳಾಗಿ ಬದಲಾದವು. ಭೂಮಿ ತಣ್ಣಗಾದಾಗ ಶಿಲಾವೃತವಾದ ಹೊರಕವಚವು, ಅನಿಲಗಳಿಂದ ಕೂಡಿದ ವಾತಾವರಣವು ರೂಪುಗೊಂಡವು. ವಾತಾವರಣದ ಅನಿಲಗಳು ತಣಿದು ಮೋಡಗಳು, ಮಳೆಯು ರೂಪುಗೊಂಡು ಭೂಮಿಯಲ್ಲಿ ಸಾಗರಗಳು ಅಸ್ತಿತ್ವಕ್ಕೆ ಬಂದವು. ಈ ಭೌತಿಕ ಮಂಡಲಗಳು ರೂಪುಗೊಂಡು ದಶಲಕ್ಷ ವರ್ಷಗಳ ನಂತರ ಭೂಮಿಯಲ್ಲಿ ಜೀವಿಗಳು ವಿಕಾಸಗೊಂಡವು. ಜೈವ ವಿಕಾಸದ ಕೊನೆಯ ಹಂತದಲ್ಲಿ ಮಾನವ ವರ್ಗ ವಿಕಾಸಗೊಂಡಿತು. ವಿದ್ಯಾರ್ಥಿಗಳೇ, ನಾವು ವಾಸಿಸುತ್ತಿರುವಂಥ ಈ ಭೂಮಿ ಉಳಿದೆಲ್ಲ ಗ್ರಹಗಳಿಗಿಂತ ತುಂಬ ಪ್ರತ್ಯೇಕತೆಯನ್ನು ಹೊಂದಿರುವಂಥದ್ದು ಅಂತ ನಾವು ತಿಳ್ಕೊಂಡಿದ್ದೇವೆ. ಸಕಲ ಜೀವಜಾಲಗಳನ್ನು ಒಳಗೊಂಡ
ಜೈವಮಂಡಲದ ಅಸ್ತಿತ್ವದ ಬಗ್ಗೆ ನಾವು ತಿಳಿಯೋಣ. ನೆಲ, ಜಲ ಹಾಗೂ ವಾಯುವನ್ನು ಯಾವ ರೀತಿಯಲ್ಲಿ ಅವಲಂಬಿಸಿಕೊಂಡಿದೆ ಅಂತ ನೋಡೋಣ. ಮೊದಲಾಗಿ ಶಿಲಾಮಂಡಲ. ವಿದ್ಯಾರ್ಥಿಗಳೇ, ಭೂಮಿಯ ಮೇಲ್ಮೈ ಹೇಗಿದೆ ಒಮ್ಮೆ ನೆನಪಿಸ್ಕೊಂಡ್ರಾ? ಭೂಮಿಯ ಮೇಲ್ಮೈ ಎಲ್ಲ ಸಮತಟ್ಟಾಗಿದೆಯಾ? ಇಲ್ಲ ಅಲ್ವಾ? ವ್ಯತ್ಯಸ್ತ ಭೂಸ್ವರೂಪಗಳನ್ನು ಹೊಂದಿರುವಂಥದ್ದು ನಮ್ಮ ಭೂಮಿ. ಭೂಮಿಯ ಮೇಲ್ಮೈಯಲ್ಲಿ ವಿವಿಧ ರೀತಿಯ ಮೇಲ್ಮೈಗಳನ್ನು ನಾವು ಕಾಣ್ತೇವೆ. ಹಾಗಾದರೆ ಒಂದು ವಿಡಿಯೋ ನೋಡಿ. ವಿಡಿಯೋ ನೋಡಿದಿರಲ್ವಾ? ಹೇಗಿದೆ ಭೂಮಿಯ ಮೇಲ್ಮೈ? ಸಮತಟ್ಟಾಗಿದೆ. ಆಮೇಲೆ ಎತ್ತರದ ಗುಡ್ಡ ಬೆಟ್ಟಗಳು, ಪರ್ವತಗಳು, ಇನ್ನು ಆಳವಾದ ಕಂದಕಗಳು ಅಲ್ವಾ, ಹೊಂಡ ಗುಂಡಿಗಳಿವೆ. ಆಮೇಲೆ ಮರುಭೂಮಿ ಇದೆ, ವಿಶಾಲವಾದ ಕರಾವಳಿ ಪ್ರದೇಶ ಇದೆ. ಇದೆಲ್ಲ ಭೂಮಿಯ ಮೇಲ್ಮೈಗಳು ವ್ಯತ್ಯಸ್ತವಾಗಿವೆ ಅಂತ ಹೇಳುವುದಕ್ಕೆ ಸಾಕ್ಷಿಗಳು. ಮಕ್ಕಳೇ, ನಾವು ಶಿಲಾಮಂಡಲದ ವಿವಿಧ ಭೂಸ್ವರೂಪಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಪರ್ವತಗಳು. ಚಿತ್ರ ನೋಡಿ. ನೋಡಿದಿರಲ್ವಾ? ವಿವಿಧ ರೀತಿಯ ಪರ್ವತಗಳನ್ನು, ಅವುಗಳ ಹೆಸರುಗಳನ್ನು ನೀವು ತಿಳಿದಿರ್ಬೋದು. ಯಾವುದೆಲ್ಲ ಹೇಳಿ? ಗುಡ್. ಯಾವುದು? ಹಿಮಾಲಯ ಪರ್ವತ, ಇನ್ನು ಪಶ್ಚಿಮ ಘಟ್ಟಗಳು, ಅರಾವಳಿ ಬೆಟ್ಟ ಅಲ್ವಾ? ಈ ಥರ ಹಲವು ಪರ್ವತಗಳನ್ನು ನಾವು ತಿಳಿದಿದ್ದೇವೆ. ಹಾಗೆಯೇ ಪರ್ವತಗಳು ಹೇಗಿವೆ ಅಂತ ಕೂಡ ನಮಗೆ ಗೊತ್ತು. ಪರ್ವತಗಳು ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಹೇಗೆ ಎತ್ತರದ ಭೂಭಾಗ ನಮಗೆ ಗೊತ್ತಿರ್ತದೆ. ಹಾಗಾದರೆ ಪರ್ವತಗಳು ಅಂತ ನಾವು ಯಾವುದನ್ನು ಕರೆಯುತ್ತೇವೆ ಅಂತ ನೋಡಿ. ಸಮುದ್ರ ಮಟ್ಟದಿಂದ 900 ಮೀಟರ್ಗಿಂತ ಹೆಚ್ಚು ಎತ್ತರವಿರುವ ಇಳಿಜಾರಾದ ಬದಿಗಳಿರುವ ಭೂಸ್ವರೂಪಗಳೇ ಪರ್ವತಗಳು. ಇನ್ನೊಂದು ಭೂಸ್ವರೂಪ ಪೀಠಭೂಮಿಗಳು. ಚಿತ್ರ ನೋಡಿ. ಯಾವುದಿದು? ಪೀಠಭೂಮಿಗಳು ಅಂತ ಕರಿತೇವೆ ನಾವು. ಪೀಠಭೂಮಿಗಳು ಅಂದ್ರೇನು? ಯಾವುದೆಲ್ಲ ಪೀಠಭೂಮಿಗಳಿವೆ ಗೊತ್ತುಂಟಾ? ದಕ್ಕಣ ಪೀಠಭೂಮಿ, ಇನ್ನು ಮಾಳ್ವ ಪೀಠಭೂಮಿ. ಹಾಗಾದರೆ ಈ ಪೀಠಭೂಮಿಗಳ ವಿಶೇಷತೆ ಏನು ಅಂತ ನೋಡುವ. ನೋಡಿ, ಮೇಲ್ಭಾಗವು ಹೆಚ್ಚು ಕಡಿಮೆ ಸಮತಟ್ಟಾಗಿದ್ದು ಸುತ್ತಮುತ್ತಲಿಗಿಂತ ಎತ್ತರವಾಗಿರುವ ಕಡಿದಾದ ಭೂಸ್ವರೂಪಗಳಾಗಿವೆ ಪೀಠಭೂಮಿಗಳು. ಪೀಠಭೂಮಿಯನ್ನು ನೋಡಿ ಆಯಿತು. ಇನ್ನೊಂದು ಭೂಸ್ವರೂಪ ಸಮತಲಗಳು. ಏನು ಸಮತಲ ಅಂದರೆ? ನಾವು ಸಾಮಾನ್ಯವಾಗಿ ಕಾಣುವಂತಹ ದೃಶ್ಯಗಳು. ಭೂಮಿ ಸಮತಟ್ಟಾಗಿರುವಂಥದ್ದು. ಚಿತ್ರವನ್ನು ನೋಡಿ. ತುಲನಾತ್ಮಕವಾಗಿ
ತಗ್ಗಾಗಿಯೂ ಸಮತಟ್ಟಾಗಿಯೂ ಇರುವ ವಿಶಾಲವಾದ ಪ್ರದೇಶಗಳೇ ಸಮತಲಗಳು. ಮಕ್ಕಳೇ, ಈಗ ನಾವು ನೋಡಿದ 3 ಭೂಸ್ವರೂಪಗಳು ಯಾವುದೆಲ್ಲ? ಪರ್ವತಗಳು, ಪೀಠಭೂಮಿಗಳು ಹಾಗೂ ಸಮತಲಗಳು. ಇವುಗಳೆಲ್ಲವೂ ಕೂಡ ಭೂಮಿಯ ಮೇಲ್ಭಾಗದಲ್ಲಿ ನಮಗೆ ಕಾಣಿಸ್ತವೆ. ಆದರೆ ಇನ್ನೊಂದು ವಿಚಾರ ಕೂಡ ನೀವು ತಿಳಿದಿರಬೇಕು, ಇಂತಹ ಭೂಸ್ವರೂಪಗಳು ಸಮುದ್ರದಡಿಯಲ್ಲಿ ಕೂಡ ಇವೆ. ಗೊತ್ತಾಯ್ತಲ್ವಾ? ಸಮುದ್ರದಲ್ಲಿ, ನೀರಿನಡಿಯಲ್ಲೂ ಕೂಡ ಭೂಮಿಯ ಮೇಲ್ಭಾಗದಲ್ಲಿರುವಂತೆ ಪರ್ವತಗಳು, ಪೀಠಭೂಮಿಗಳು, ಸಮತಲಗಳು, ಕಂದಕಗಳು ಎಲ್ಲವೂ ಕೂಡ ಇವೆ. ಮಕ್ಕಳೇ, ವಿವಿಧ ಭೂಸ್ವರೂಪಗಳನ್ನು ನೋಡಿ ಆಯಿತು. ಆದರೆ ಅದಕ್ಕೊಂದು ಪ್ರತ್ಯೇಕತೆ ಇದೆ. ಏನು? ಯಾವುದರಿಂದ ಮಾಡಲ್ಪಟ್ಟದ್ದು ಈ ಭೂಸ್ವರೂಪಗಳು? ಮಣ್ಣು ಹಾಗೂ ಕಲ್ಲುಗಳು. ಹೌದಲ್ವಾ? ಯೋಚನೆ ಮಾಡಿ. ನಮ್ಮ ವಿವಿಧ ಭೂಸ್ವರೂಪಗಳು ಕೂಡ ಕಲ್ಲು ಮಣ್ಣು ಕೂಡಿ ಆಗಿರುವಂಥದ್ದು. ಹಾಗಾದರೆ ಶಿಲಾಮಂಡಲ ಅಂತೇಳಿದರೆ ಏನು ಅಂತ ಇಲ್ಲಿ ನೋಡಿ. ಶಿಲೆಗಳು ಮತ್ತು ಮಣ್ಣುಗಳಿಂದ ರೂಪುಗೊಂಡಿರುವ ಘನ ರೂಪದ ಭೂಸ್ವರೂಪವೇ ಶಿಲಾಮಂಡಲ. ಮಕ್ಕಳೇ, ಭೂಮಿಯ ಮೇಲ್ಮೈಯ ವಿಶೇಷತೆಗಳೇನು ಅಂತ ನೋಡಿದೆವು ನಾವು. ಆದರೆ ನಿಮಗೊಂದು ಪ್ರಶ್ನೆ. ಭೂಮಿಯ ಮೇಲ್ಮೈಯಲ್ಲಿ ಅತ್ಯಂತ ಎತ್ತರದ ಪ್ರದೇಶ ಯಾವುದು? ನೀವು ಪರ್ವತಗಳು ಅಂತ ಹೇಳ್ತೀರಿ. ಯಾವ ಪರ್ವತ ಹೆಚ್ಚಿನವರಿಗೆ ತಿಳಿದಿದೆ ಅಂತ ಭಾವಿಸ್ತೇನೆ. ಯಾವುದು? ಗುಡ್. ಅತ್ಯಂತ ಎತ್ತರದ ಶಿಖರ ಮೇಲ್ಮೈ ಯಾವುದು? ಎವರೆಸ್ಟ್ ಶಿಖರ. ಜಗತ್ತಿನಲ್ಲಿ ಶಿಲಾಮಂಡಲದಲ್ಲಿ ಅತ್ಯಂತ ಎತ್ತರದ ಭಾಗ ಅಂತ ನಾವು ಹೇಳ್ತೇವೆ ಎವರೆಸ್ಟ್ ಶಿಖರವನ್ನು. ಇದೇ ರೀತಿ ನಾವು ಈಗಾಗಲೇ ನೋಡಿದ್ದೇವೆ, ಸಮುದ್ರದಡಿಯಲ್ಲಿ ಕೂಡ ಇಂಥದ್ದೇ ಭೂಸ್ವರೂಪಗಳನ್ನು ನಾವು ಕಾಣಬಹುದು. ನಿಮಗಿನ್ನೊಂದು ಪ್ರಶ್ನೆ, ಹಾಗಾದರೆ ಸಮುದ್ರದಡಿಯಲ್ಲಿ ಅತ್ಯಂತ ಆಳವಾದ ಭಾಗ ಯಾವುದು? ಗೊತ್ತಿದೆಯಾ? ಹೇಳಿ ನೋಡೋಣ. ಯಾವುದು? ಚಾಲೆಂಜರ್ ಡೀಪ್ ಅಂತ. ನಿಮಗೆ ಗೊತ್ತಿರಬೇಕು, ಪೆಸಿಫಿಕ್ ಸಾಗರದಲ್ಲಿರುವಂತಹ ಚಾಲೆಂಜರ್ ಡೀಪ್ ಎಂಬ ಹೆಸರು ಇದು ಶಿಲಾಮಂಡಲದ ಅತ್ಯಂತ ಆಳವಾದ ಭಾಗ ಅಂತ ಕರೆಯಲ್ಪಡ್ತದೆ. ನಾವು ಇಲ್ಲಿವರೆಗೆ ತಿಳಿದಂತಹ ಶಿಲಾಮಂಡಲದ ವಿಶೇಷತೆಗಳನ್ನು ಕ್ರೋಢೀಕರಿಸುವ. ಪರ್ವತಗಳು, ಪೀಠಭೂಮಿಗಳು, ಸಮತಲಗಳು ಇತ್ಯಾದಿ ವೈವಿಧ್ಯಮಯವಾದ ಭೂಸ್ವರೂಪಗಳನ್ನು ಭೂಮಿಯ ಮೇಲ್ಮೈಯು ಒಳಗೊಂಡಿದೆ. ಈ ಭೂಸ್ವರೂಪಗಳನ್ನೊಳಗೊಂಡ ಭೂಮಿಯ ಘನ ಭಾಗವು ಶಿಲಾಮಂಡಲವಾಗಿದೆ. ಶಿಲಾಮಂಡಲದ ಅತಿ ಎತ್ತರದ ಭಾಗ ಎವರೆಸ್ಟ್ ಶಿಖರ ಹಾಗೂ ಅತಿ ತಗ್ಗಿನ ಭಾಗ ಚಾಲೆಂಜರ್ ಡೀಪ್ ಆಗಿದೆ. ನೆಲಭಾಗದಲ್ಲಿ ಮಾತ್ರವಲ್ಲ, ಸಮುದ್ರದ ಅಡಿಭಾಗದಲ್ಲೂ ಈ ರೀತಿಯ ವೈವಿಧ್ಯಮಯವಾದ ರೂಪಗಳಿವೆ. ಮಕ್ಕಳೇ, ನಾವು ಶಿಲಾಮಂಡಲ ಅಂತ ಹೇಳಿದರೆ ಏನು, ಅವುಗಳ ಲಕ್ಷಣಗಳೇನು ಅಂತ ನೋಡಿ ಆಯಿತು. ಹಾಗಾದರೆ ಈ ಶಿಲಾಮಂಡಲವನ್ನು ನಾವು ಯಾವೆಲ್ಲ ರೀತಿಯಲ್ಲಿ ಪ್ರಯೋಜನಕ್ಕೆ ಪಡಿತೇವೆ, ಶಿಲಾಮಂಡಲದ ಉಪಯೋಗಗಳೇನು ಅಂತ ನೋಡೋಣ. ವಿಡಿಯೋ ನೋಡಿದಿರಲ್ಲ ಮಕ್ಕಳೇ, ಶಿಲಾಮಂಡಲವನ್ನು ನಾವು ಯಾವೆಲ್ಲ ಉಪಯೋಗಕ್ಕೆ ಬಳಸಿಕೊಳ್ತೇವೆ ಅಂತ ನೋಡಿದ್ರಿ. ವಿವಿಧ ರೀತಿಯ ಉಪಯೋಗಗಳಿಗೆ ನಾವು ಶಿಲಾಮಂಡಲವನ್ನೇ
ಆಶ್ರಯಿಸಿದ್ದೇವೆ. ಅವುಗಳನ್ನೊಮ್ಮೆ ಪಟ್ಟಿ ಮಾಡೋಣ. ನೋಡಿ, ರಸ್ತೆ ನಿರ್ಮಾಣ, ಮನೆ ನಿರ್ಮಾಣ, ಕೃಷಿ ಚಟುವಟಿಕೆಗಳು, ಪ್ರವಾಸೋದ್ಯಮ, ಮರಳುಗಾರಿಕೆ, ಅರಣ್ಯೀಕರಣ, ರೈಲು ಹಳಿಗಳ ನಿರ್ಮಾಣ, ಖನನ ಅಥವಾ ಗಣಿಗಾರಿಕೆ. ಮನುಷ್ಯ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಭೂಮಿಯ ಮೇಲ್ಮೈಯನ್ನೇ ಆಶ್ರಯಿಸಿದ್ದಾನೆ ಅಲ್ವಾ ಮಕ್ಕಳೇ? ಪ್ರತಿಯೊಂದು ಕೆಲಸಗಳು ಅವನಿಗೆ ಜೀವನ ನಡೆಸಬೇಕಾದ್ರೆ ಅವ 10 ಹಲವು ಕೆಲಸಗಳನ್ನು ಮಾಡಲೇಬೇಕು. ಭೂಮಿಯಲ್ಲಿ ಮಣ್ಣಿನ ಮೇಲೆ ಅವನಿಗೆ ಅನಿವಾರ್ಯವಾಗಿ ಇಂತಹ ಚಟುವಟಿಕೆಗಳನ್ನು ಮಾಡಲೇಬೇಕು. ಅವುಗಳನ್ನು ನಾವು ನೋಡಿ ಆಯಿತು. ಮನುಷ್ಯನಿಗೆ ಮಾತ್ರವಾ ಶಿಲಾಮಂಡಲದ ಅಗತ್ಯ? ಅಲ್ಲ, ಸಕಲ ಜೀವಿಗಳಿಗೂ ಕೂಡ, ಸಸ್ಯಕ್ಕೂ ಕೂಡ ಭೂಮಿಯ ಮೇಲ್ಮೈಯೇ ಆಗಬೇಕು. ಹಾಗಾದರೆ ಈ ಭೂಮಿಯ ಮೇಲ್ಮೈ ಅಥವಾ ನಾವು ಶಿಲಾಮಂಡಲ ಅಂತ ಏನಕ್ಕೆ ಹೇಳ್ತೇವೆ, ಅದು ಮಣ್ಣು ಹಾಗೂ ಶಿಲೆಗಳಿಂದ ರೂಪುಗೊಂಡದ್ದು. ಹಾಗಾದರೆ ಪ್ರತಿಯೊಂದಕ್ಕೂ ನಮಗೆ ಮಣ್ಣೇ ಆಧಾರ. ಹಾಗಾದರೆ ಈ ಮಣ್ಣಿನ ಬಗ್ಗೆ ನಾವು ಖಂಡಿತ ತಿಳ್ಕೊಳ್ಬೇಕು. ಯಾವೆಲ್ಲ ರೀತಿಯ ಮಣ್ಣು ಇದೆ, ಮಣ್ಣಿನ ವಿಶೇಷತೆಗಳೇನು ಅಲ್ವಾ, ಅದರ ಕುರಿತಾಗಿ ನಾವು ಹೆಚ್ಚಿನ ಗಮನ ಹರಿಸೋಣ. ಸರಿ, ಈ ಮಣ್ಣು ಹೇಗೆ ಉಂಟಾಯಿತು ಅಂತ ತಿಳಿದಿದೆಯಾ ಮಕ್ಕಳು? ನಿಮಗೆ ತಿಳಿದಿದೆ ಅಲ್ವಾ? ಯಾವುದರಿಂದ? ಶಿಲೆಗಳು ಒಡೆದು ಮಣ್ಣು ಆಗ್ತದೆ ಅಂತ. ಹಾಗಾದರೆ ಮಣ್ಣಿಗೆ ಫಲವತ್ತತೆ ಹೇಗೆ ಬರ್ತದೆ, ಮಣ್ಣಿನ ಫಲವತ್ತತೆ ಹೇಗೆ ನಷ್ಟ ಆಗ್ತದೆ, ಈ ಎಲ್ಲ ವಿಚಾರದ ಕುರಿತು ನೀವು ಖಂಡಿತ ತಿಳ್ಕೊಳ್ಬೇಕು. ಅನೇಕ ವರ್ಷಗಳಿಂದ ಶಿಲೆಗಳ ಮೇಲೆ ಬೀಳುವ ಬಿಸಿಲು, ಮಳೆ ಮತ್ತು ಮಂಜಿನ ಪ್ರಭಾವದಿಂದ ಅವುಗಳು ಹುಡಿಯಾಗುತ್ತವೆ. ಕೆಲವೊಮ್ಮೆ ಅವುಗಳಲ್ಲಿ ರಾಸಾಯನಿಕವಾದ ಬದಲಾವಣೆಯು ಉಂಟಾಗುವುದಿದೆ. ಅದರಲ್ಲಿ ಸಸ್ಯ ಮತ್ತು ಜೀವಿಗಳ ಮೃತ ಅವಶೇಷಗಳು ಕೊಳೆತು ಸೇರಿಕೊಳ್ಳುವುದರಿಂದ ಜೈವಾಂಶವು ಇದಕ್ಕೆ ಸೇರ್ಪಡೆಯಾಗುವುದು. ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ನಡೆಯುವ ಈ ರೀತಿಯ ಪ್ರಕ್ರಿಯೆಯ ಫಲವಾಗಿ ಮಣ್ಣು ಉಂಟಾಗುತ್ತದೆ. ನಿಶ್ಚಿತ ಪ್ರಮಾಣದಲ್ಲಿ ಜಲ, ವಾಯು ಇತ್ಯಾದಿಗಳೊಂದಿಗೆ ಜೈವಾಂಶಗಳು, ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿವೆ. ನಮ್ಮ ವಿವೇಚನಾರಹಿತವಾದ ಚಟುವಟಿಕೆಗಳು ಕೆಲವೊಮ್ಮೆ ಮಣ್ಣಿನ ಫಲವತ್ತತೆಯನ್ನು ನಾಶ ಮಾಡುತ್ತವೆ. ಮಕ್ಕಳೇ, ಮಣ್ಣು ಹೇಗೆ ಉಂಟಾಗುವುದು ಅಂತ ನೋಡಿ ಆಯಿತು. ಹಾಗಾದರೆ ಮಣ್ಣಿಗೆ ಫಲವತ್ತತೆ ಹೇಗೆ ಬರ್ತದೆ? ಯಾವ ಮಣ್ಣು ಫಲವತ್ತಾದ ಮಣ್ಣು? ಯಾವುದು? ನಿಶ್ಚಿತ ಪ್ರಮಾಣದಲ್ಲಿ ಜಲಾಂಶವನ್ನು ಹೊಂದಿರಬೇಕು, ಆಮೇಲೆ ವಾಯುವನ್ನು ಹೊಂದಿರಬೇಕು, ಇನ್ನು ಸೂಕ್ಷ್ಮ ಜೀವಿಗಳನ್ನು ಹೊಂದಿರಬೇಕು, ಜೈವಾಂಶವನ್ನು ಹೊಂದಿರಬೇಕು. ಹಾಗಾದರೆ ಎಲ್ಲ ಘಟಕಗಳನ್ನು ಹೊಂದಿರುವಂತಹ ಮಣ್ಣು ಫಲವತ್ತಾದ ಮಣ್ಣು ಅಂತ ನಾವು ಹೇಳ್ತೇವೆ. ಹಾಗಾದರೆ ನಮ್ಮ ಎಲ್ಲ ಚಟುವಟಿಕೆಗಳಿಗೆ, ಕೃಷಿ ಕಾರ್ಯಗಳಿಗೆ ನಾವು ಈ ಫಲವತ್ತಾದ ಮಣ್ಣನ್ನೇ ಉಪಯೋಗಿಸ್ತೇವೆ. ಫಲವತ್ತಾದ ಮಣ್ಣೇ ನಮಗೆ ಬೇಕು ಅಲ್ವಾ? ಆದರೆ ಈ ಮಣ್ಣು ಉಂಟಾಗಲು ಸಾವಿರಾರು ವರ್ಷಗಳು ಬೇಕು ಅಂತ ನಾವು ನೋಡಿದ್ದೇವೆ. ಸಾವಿರಾರು ವರ್ಷಗಳ ನಿರಂತರವಾದ ರಾಸಾಯನಿಕ ಬದಲಾವಣೆಯಿಂದ ಮಣ್ಣಾಗಿ ರೂಪುಗೊಳ್ತದೆ ಅಂತಲೂ ನಾವು ತಿಳಿದಿದ್ದೇವೆ. ಒಂದು ವಿಚಾರ ನಾವು ಗಮನದಲ್ಲಿಡಬೇಕು. ಇಲ್ಲಿ ನೋಡಿ, ಪ್ರಕೃತಿಯಲ್ಲಿ 1 ಇಂಚು ದಪ್ಪದಲ್ಲಿ ಮಣ್ಣು ಉಂಟಾಗಲು ಸುಮಾರು 1000ಕ್ಕಿಂತಲೂ ಹೆಚ್ಚು ವರ್ಷಗಳು ಬೇಕು. ಹಾಗಾದರೆ ಮಕ್ಕಳೇ, ನಮ್ಮ ಪ್ರಕೃತಿಯಲ್ಲಿ 1 ಇಂಚು ದಪ್ಪದಲ್ಲಿ ಮಣ್ಣು ಉಂಟಾಗಬೇಕಾದ್ರೆ, ಅದು ಫಲವತ್ತತೆಯನ್ನು ಹೊಂದಿರಬೇಕಾದ್ರೆ ಸಾವಿರಾರು ವರ್ಷಗಳು ಬೇಕು ಅಂತಾಯಿತು. ಹಾಗಾದರೆ ಆ ಮಣ್ಣು ಎಷ್ಟು ಅಮೂಲ್ಯವಾದದ್ದು ಅಂತ ನಮಗೆ ಅರ್ಥ ಆಗ್ತದೆ. ಇಷ್ಟು ಅಮೂಲ್ಯವಾದಂತಹ ಫಲವತ್ತಾದ ಮಣ್ಣನ್ನು ನಾವು ಎಷ್ಟು ಜಾಗರೂಕತೆಯಿಂದ ಬಳಸಬೇಕು ಅಂತ ಹೇಳೋದು ನಮ್ಮೆಲ್ಲರಿಗೂ ಕೂಡ ತಿಳಿದಿರಬೇಕಾದಂಥ ವಿಚಾರ. ಆದರೆ ಈ ಫಲವತ್ತಾದ ಮಣ್ಣನ್ನು, ಈ ಮಣ್ಣಿನಲ್ಲಿ ಮಾನವ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತ ನಮಗೆ ಗೊತ್ತು. ಈ ಮಣ್ಣಿನ ಫಲವತ್ತತೆಯನ್ನು ನಾವು ಯಾವ ರೀತಿ ತನಗೆ ಬೇಕಾದ ಹಾಗೆ ಬದಲಾಯಿಸಿಕೊಳ್ತಾನೆ, ತನ್ನ ಸ್ವಾರ್ಥಕ್ಕೆ ಹೇಗೆ ಅವುಗಳನ್ನು
ಬಲಿ ಪಡೆಯುತ್ತಾನೆ ಅಂತ ನೋಡಬೇಕಾಗಿದೆ ನಾವು. ಪ್ರತಿಯೊಂದು ಮನುಷ್ಯ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಮಣ್ಣನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾನೆ ಅಂಥೇಳಿ ನಮಗೆ ತಿಳಿದಿದೆ. ಅವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಒಂದು ವಿಡಿಯೋ ಇದೆ, ನೋಡಿ ಬರೋಣ. ಮಕ್ಕಳೇ, ಮನುಷ್ಯನ ವಿವೇಚನಾರಹಿತವಾದಂತಹ ಚಟುವಟಿಕೆಗಳು ಮಣ್ಣನ್ನು ಮಾತ್ರ ಅಲ್ಲ, ಅದರ ಫಲವತ್ತತೆಯನ್ನು ಮಾತ್ರ ಅಲ್ಲ, ಸಕಲ ರೀತಿಯ ವೈಶಿಷ್ಟ್ಯಗಳನ್ನು ಕೂಡ ಹಾಳು ಮಾಡ್ತಾ ಇದೆ. ಹೇಗೆಲ್ಲ ಅಂತ ನೋಡೋಣ. ನಮ್ಮ ನಾಡಿನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಹಿಂದೆ ನಮ್ಮ ನಾಡು ಹೇಗಿತ್ತು? ಯಾವುದಕ್ಕೆ ಹೆಸರುವಾಸಿಯಾಗಿತ್ತು ನಮ್ಮ ನಾಡು? ಗುಡ್, ಯಾವುದು? ಹಚ್ಚ ಹಸಿರಾದ ಬಯಲುಗಳಿದ್ದವು ಅಲ್ವಾ? ಹಚ್ಚ ಹಸಿರಾದ ಅರಣ್ಯ ಇತ್ತು ನಮಗೆ. ಇಲ್ಲಿ ನೋಡಿ, ಇಂತಹ ಭೂಸ್ವರೂಪಗಳು ಇಂದು ನಮಗೆ ಕಾಣಲಿಕ್ಕೆ ಸಿಗ್ತವ ಮಕ್ಕಳೇ? ಕಡಿಮೆ ಆಗ್ತಿದೆ ಅಲ್ವಾ? ಏನಾಗ್ತಿದೆ? ಹಚ್ಚ ಹಸಿರಾದ ಬಯಲುಗಳನ್ನು ಮನುಷ್ಯ ನಾಶ ಮಾಡ್ತಾ ಇದ್ದಾನೆ. ತಗ್ಗು ಪ್ರದೇಶಗಳಿಗೆ ಮಣ್ಣು ತುಂಬಿಸ್ತಾ ಇದ್ದಾನೆ. ಭತ್ತದ ಬಯಲಿನಲ್ಲಿ ಇತರ ಬೇರೆ ಕೆಲಸಗಳಿಗಾಗಿ ಅವುಗಳನ್ನು ಬಳಸಿಕೊಳ್ತಾ ಇದ್ದಾನೆ. ಹಾಗಾದರೆ ಹಚ್ಚ ಹಸಿರಾದ ನಮ್ಮ ಬಯಲುಗಳ ನಾಡು ಇವತ್ತು ಕಣ್ಮರೆಯಾಗುತ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಬಯಲುಗಳಿಂದ ಮಣ್ಣನ್ನು ತೆಗೆದು ಏನು ಮಾಡ್ತಾನೆ ಅಂತ ತಿಳಿದಿದ್ದೀರಾ? ಬಯಲುಗಳ ಮಣ್ಣು ಇಟ್ಟಿಗೆ ನಿರ್ಮಾಣಕ್ಕೆ ಬಳಸಿಕೊಳ್ತಾರೆ. ನಿಮಗೆ ಗೊತ್ತಿರ್ಬೋದು, ಇಟ್ಟಿಗೆಗಳು ಗೊತ್ತಲ್ವಾ? ನೋಡಿ, ಈ ಇಟ್ಟಿಗೆಗಳನ್ನು ಮಾಡಲು ಯಾವ ಮಣ್ಣು ಬಳಸ್ತಾರೆ ನಿಮಗೆ ತಿಳಿದಿದೆಯಾ? ಗುಡ್, ಯಾವುದು? ಬಯಲುಗಳ ಮಣ್ಣು, ಕೆಸರು ಮಣ್ಣು. ಭತ್ತದ ಬಯಲಿನಲ್ಲಿ ಅದೆಷ್ಟೋ ವರ್ಷಗಳಿಂದ ಸಂಗ್ರಹವಾದಂತಹ ಕೆಸರು ಮಣ್ಣನ್ನು ತೆಗೆದು ಇಟ್ಟಿಗೆಗಳಾಗಿ ಮನುಷ್ಯ ಬದಲಾಯಿಸ್ತಾ ಇದ್ದಾನೆ. ಇಂತಹ ಪ್ರಕೃತಿದತ್ತವಾದಂತಹ ಬಯಲುಗಳಿಂದ ಇಂತಹ ಕೆಸರು ಮಣ್ಣನ್ನು ಪ್ರತ್ಯೇಕಿಸಿದರೆ ಆಗ ಬಯಲುಗಳೇ ನಾಶ ಆಗ್ತವೆ. ಬಯಲಿನಲ್ಲಿ ಇಂಗುವಂತಹ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ನಮ್ಮ ನಾಡಿನ ಈ ಬಯಲುಗಳ ಸೌಂದರ್ಯ ಏನಿದೆಯೋ ಅದು ಕೂಡ ಹೊರಟು ಹೋಗ್ತದೆ. ಈ ದೃಶ್ಯವನ್ನು ನೋಡಿ. ನೋಡಿರ್ಬೋದಲ್ವಾ ಈ ದೃಶ್ಯಗಳನ್ನು? ಸಾಮಾನ್ಯವಾಗಿ ನಾವು ನಮ್ಮ ಸುತ್ತಮುತ್ತ ಕಾಣುವಂಥದ್ದು. ನೀವು ರಸ್ತೆಯಲ್ಲಿ ವಾಹನದಲ್ಲಿ ಹೋಗ್ತಾ ಇರುವಾಗ ಇಂತಹ ದೃಶ್ಯಗಳು ನಿಮ್ಮ ಕಣ್ಣಿಗೆ ಖಂಡಿತ ಬಿದ್ದಿರ್ತವೆ. ಏನೋ ಮರಳುಗಾರಿಕೆ, ಹೊಯ್ಗೆ ತೆಗೆಯುವಂಥದ್ದು. ಮನುಷ್ಯ ಅವನ ಅಗತ್ಯಕ್ಕೆ ಬೇಕಾಗಿ, ನಿರ್ಮಾಣ ಕಾರ್ಯಗಳಿಗೆ ಬೇಕಾಗಿ ಹೊಯ್ಗೆಯನ್ನು ತೆಗೆಯುವಂತಹ ಕೆಲಸದಲ್ಲಿ ತಲ್ಲೀನನಾಗಿದ್ದಾನೆ. ಹಾಗಾದರೆ ಹೊಯ್ಗೆ ತೆಗೆಯುವಂಥದ್ದು ಹೇಗೆ ನಮ್ಮ ಪ್ರಕೃತಿಗೆ ಮಾರಕ ಅಂತ ಹೇಳುವಂಥ ವಿಚಾರವನ್ನು ನಾವು ಖಂಡಿತ ನೋಡಲೇಬೇಕು. ಹೊಯ್ಗೆ ತೆಗೆದರೆ ನದಿಯ ಆಳ ಹೆಚ್ಚಾಗುತ್ತದೆ. ಆಳ ಹೆಚ್ಚಿದಂತೆ ಸಮೀಪದ ಬಾವಿಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತದೆ. ಮಾತ್ರವಲ್ಲ, ನದಿಗಳ ಆಳ ಹೆಚ್ಚಾದಂತೆ ಬದಿಗಳು ಜರಿದು ಬಿದ್ದು ನದಿಯ ಗಾತ್ರ ಹೆಚ್ಚುತ್ತಾ ಹೋಗುವುದು. ಅಷ್ಟೇ ಅಲ್ಲ, ಹೊಯ್ಗೆ ತೆಗೆಯುವಾಗ ಅಲ್ಲಿರುವ ಬಡ ಜೀವಿಗಳು ನಾಶವಾಗುತ್ತವೆ, ಅವುಗಳಿಗೂ ತೊಂದರೆಯಾಗುತ್ತದೆ.
ಮಕ್ಕಳೇ ನೋಡಿದಿರಲ್ವಾ, ಹೊಯ್ಗೆ ತೆಗೆಯುವುದರಿಂದ ಪ್ರಕೃತಿಗೆ ಎಷ್ಟು ತೊಂದರೆ ಇದೆ ಅಂತ. ಹಾಗಾದರೆ ನದಿಗಳ ಆಳ ಹೆಚ್ಚಾದರೆ ಬದಿಗಳು ಜರಿದು ಬೀಳುವಂತಹ ಸಂದರ್ಭ ಬಂದೊದಗ್ತದೆ. ಅಲ್ಲಿರುವಂತಹ ವಾಸ ಮಾಡುವಂತಹ ಜೀವಿಗಳು ನಾಶ ಆಗ್ತವೆ. ಆಮೇಲೆ ಸಮೀಪದಲ್ಲಿರುವಂತಹ ಜಲಮೂಲಗಳು ಬತ್ತಿ ಹೋಗುವಂತಹ ಸಂದರ್ಭ ಕೂಡ ಇದೆ. ಹಾಗಾದರೆ ಇದು ಪರಿಸರಕ್ಕೆ ಖಂಡಿತ ಹಾನಿ ಉಂಟು ಮಾಡುವಂಥದ್ದು ಅಂತ ನಾವು ತಿಳ್ಕೊಂಡ ಹಾಗಾಯಿತು. ಈ ದೃಶ್ಯಗಳನ್ನು ನೋಡಿ. ನಮ್ಮ ಸುತ್ತಮುತ್ತಲೂ ಇಂತಹ ದೃಶ್ಯಗಳು ಕೂಡ ಸಾಮಾನ್ಯವಾಗಿ ಬಿಟ್ಟಿವೆ ಅಲ್ವಾ. ಪ್ರಕೃತಿದತ್ತವಾದಂತಹ ಜಲ ಸಂಗ್ರಾಹಕಗಳನ್ನು ಕೂಡ ಮನುಷ್ಯ ನಾಶ ಮಾಡ್ತಾ ಇದ್ದಾನೆ. ಬೆಟ್ಟ ಗುಡ್ಡಗಳನ್ನು ಅಗೆಯುವಂತಹ ದೃಶ್ಯಗಳು ಇಂದು ಸಾಮಾನ್ಯವಾಗಿ ಕಂಡುಬರ್ತದೆ. ನಮಗೆ ಜಲಮೂಲಗಳಲ್ಲಿ ನೀರಿನ ಮಟ್ಟ ಏರಿಕೆ ಆಗಬೇಕಾದ್ರೆ ಇಂತಹ ಗುಡ್ಡ ಬೆಟ್ಟಗಳಲ್ಲಿ ನೀರು ಇಂಗಬೇಕು. ಪ್ರಕೃತಿಯ ಸ್ವಾಭಾವಿಕವಾದ ನೀರು ಇಂಗುವಿಕೆಗೆ ಗುಡ್ಡ ಅಗೆತ ಉಂಟಾದರೆ ಅಲ್ಲಿ ಸಾಧ್ಯತೆಗಳು ಬಹಳ ಕಡಿಮೆ. ಹಾಗಾದರೆ ಇಂತಹ ದೃಶ್ಯಗಳು ನಮ್ಮ ಕಣ್ಣ ಮುಂದೆ ಕಂಡುಬರ್ತದೆ ಅಂತೇಳಿದರೆ ಅರ್ಥ ಏನು? ಪ್ರಕೃತಿ ನಾಶ ಆಗ್ತಿದೆ. ಪ್ರಕೃತಿಯನ್ನು ಮನುಷ್ಯ ತನ್ನ ವಿವೇಚನಾರಹಿತವಾದಂತಹ ಚಟುವಟಿಕೆಗಳಿಗೆ ಬಳಸಿಕೊಳ್ತಾ ಇದ್ದಾನೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಗುಡ್ಡಗಳು ಸಂಚರಿಸುವುದನ್ನು ನೋಡಿದ್ದೀರಾ ಮಕ್ಕಳೇ? ಆಶ್ಚರ್ಯ ಆಯ್ತಲ್ವ ಕೇಳುವಾಗ. ಆದರೆ ಈ ದೃಶ್ಯ ನೋಡಿ. ಹಿಂದೆ ಗುಡ್ಡಗಳನ್ನು ಹತ್ತಿ ಇಳಿಯುವ ಲಾರಿಗಳನ್ನು ಸಾಮಾನ್ಯವಾಗಿ ನೋಡಬಹುದಾಗಿತ್ತು. ಇಂದು ಲಾರಿಯಲ್ಲಿ ಹತ್ತಿ ಹೋಗುವ ಗುಡ್ಡಗಳನ್ನು ನೋಡುವುದು ತೀರಾ ಸಾಮಾನ್ಯವಾಗಿದೆ. ಮಣ್ಣು ಅಗೆಯುವ ಶಕ್ತಿಶಾಲಿ ಯಂತ್ರಗಳ ಬಳಕೆ ವ್ಯಾಪಕವಾಗುವುದರೊಂದಿಗೆ ಗುಡ್ಡಗಳನ್ನು ಕಡಿಮೆ ಸಮಯದಲ್ಲಿ ಅಗೆದು ತೆಗೆದು ಲಾರಿಗಳಲ್ಲಿ ತುಂಬಿಸಿಕೊಂಡು ಹೋಗುವುದನ್ನು ನಾವಿಂದು ಕಾಣುತ್ತೇವೆ. ಸಂಚರಿಸುವ ಗುಡ್ಡಗಳನ್ನು ನೋಡಿದ್ದೀರಲ್ವಾ? ಇಂದು ಸಾಮಾನ್ಯವಾಗಿ ನಾವು ಕಾಣುವಂಥದ್ದು ಲಾರಿಗಳಲ್ಲಿ ಗುಡ್ಡವನ್ನು ಜರಿದು ಆ ಮಣ್ಣನ್ನು ಕೊಂಡು ಹೋಗುವಂತಹ ದೃಶ್ಯಗಳು. ಹಾಗಾದರೆ ಇದು ಕೂಡ ಪರಿಸರಕ್ಕೆ ತುಂಬ ಹಾನಿಯುಂಟು ಮಾಡುವಂಥದ್ದು. ಎತ್ತರದ ಗುಡ್ಡಗಳನ್ನು ಅಗೆಯುವುದು, ಹಾಗೆ ಇಳಿಜಾರಾದ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ಮಾಡುವಂತಹ ನಿರ್ಮಾಣ ಕಾರ್ಯಗಳೆಲ್ಲವೂ ಕೂಡ ನಮ್ಮ ಶಿಲಾಮಂಡಲಕ್ಕೆ ಹಾನಿಯುಂಟು ಮಾಡ್ತದೆ. ಶಿಲಾಮಂಡಲದ ರಚನೆಯನ್ನೇ ಬುಡಮೇಲು ಮಾಡುವಂತಹ ಮನುಷ್ಯನ ಕೃತ್ಯಗಳು ಇವುಗಳೆಲ್ಲವೂ ಕೂಡ. ಮಕ್ಕಳೇ, ನಿಮ್ಮ ಸುತ್ತಮುತ್ತಲೂ ಕೂಡ ಇಂತಹ ಶಿಲಾಮಂಡಲವನ್ನು ಹಾನಿ ಮಾಡುವಂತಹ ಮಾನವ ಕೃತ್ಯಗಳು ಖಂಡಿತ ನಡೆಯುತ್ತಿರ್ಬೋದು ಅಲ್ವಾ? ಹಾಗಾದರೆ ನೀವು ನಿಮ್ಮ ಸಮೀಪದ ಪ್ರದೇಶಗಳಲ್ಲಿ ಯಾವೆಲ್ಲ ರೀತಿಯ ಮಾನವ ಚಟುವಟಿಕೆಗಳು ನಡೆಯುತ್ತಿವೆ ಅಂತ ಹೇಳುವುದು ಕಂಡುಕೊಳ್ಬೇಕು. ಹಾಗೆಯೇ ಆ ಸ್ಥಳಗಳನ್ನು ಸಂದರ್ಶನ ಮಾಡಿ ವರದಿಯನ್ನು ಕೂಡ ನಿಮ್ಮ ಅಧ್ಯಾಪಕರಿಗೆ ನೀಡಬೇಕು. ಗೊತ್ತಾಯ್ತಲ್ಲ ಮಕ್ಕಳೇ? ನೀವು ಯೋಚನೆ ಮಾಡ್ತಾ ಇರ್ಬೋದು, ಪ್ರಕೃತಿಯಲ್ಲಿರುವಂತಹ ಇಂಥ ಸಂಪತ್ತುಗಳೆಲ್ಲ ಮಾನವನಿಗೆ ಉಪಯೋಗಿಸಲಿಕ್ಕಲ್ವೇ ಇರುವುದು ಅಂತ. ಖಂಡಿತ ಹೌದು. ಹಾಗಾದರೆ ಪ್ರಕೃತಿಯ ಸಮತೋಲನವನ್ನೇ ಬುಡಮೇಲು ಮಾಡುವಂತಹ ಯಾವುದೇ ಕೃತ್ಯಗಳು ಕೂಡ ಮಾನವ ಅಥವಾ ಸಕಲ ಜೀವಿಗಳಿಗೂ ಕೂಡ ದೋಷವನ್ನುಂಟು ಮಾಡುವಂಥದ್ದು. ಹಾಗಾದರೆ ನಾವೇನು ಮಾಡಬೇಕು? ನಮ್ಮ ಅಗತ್ಯಕ್ಕೆ ಬೇಕಾದಂತಹ ಕೆಲಸಗಳೇನಾಗಬೇಕೋ ಅವುಗಳು ಪ್ರಕೃತಿಗೆ ವಿರುದ್ಧವಾಗಿರಬಾರ್ದು. ಪ್ರಕೃತಿಯ ಸಮತೋಲನಕ್ಕೆ ಹಾನಿಯುಂಟು ಮಾಡುವಂತಹ ಕೆಲಸಗಳಾಗಿರಬಾರ್ದು. ವಿವೇಕವುಳ್ಳಂತಹ ಮನುಷ್ಯ ತನ್ನ ಜ್ಞಾನವನ್ನು ಬಳಸಿಕೊಂಡು ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಂಡು ಬದಲಿ ವ್ಯವಸ್ಥೆಗಳನ್ನು ಅವ ಹುಡುಕಬೇಕು. ಹಾಗಾದರೆ ಕೆಲವು ಬದಲಿ ವ್ಯವಸ್ಥೆಗಳು ನಮ್ಮ ಪರಿಸರಕ್ಕೆ ಹಾನಿಯುಂಟು ಮಾಡದಂತಹ ಕೆಲವು ಪರ್ಯಾಯ ಮಾರ್ಗಗಳನ್ನು ನಾವು ಖಂಡಿತ ಕಂಡುಕೊಳ್ಬೇಕಾಗಿದೆ. ಪ್ರಕೃತಿಯ ಹಾನಿಯನ್ನು ತಡೆಗಟ್ಟುವಂತಹ ಅಥವಾ ಅದನ್ನು ಕಡಿಮೆ ಮಾಡುವಂತಹ ಕೆಲವು ಉಪಾಯಗಳನ್ನು ನಾವು ನೋಡೋಣ. ಇಟ್ಟಿಗೆ ತಯಾರಿಯ ಬಗ್ಗೆ ಈಗಾಗಲೇ ನೋಡಿದ್ದೇವಲ್ಲ ಮಕ್ಕಳೇ? ಹಾಗಾದರೆ ಇಟ್ಟಿಗೆ ತಯಾರಿಗೆ ಬಳಸುವಂತಹ ಮಣ್ಣು ಎಲ್ಲಿಂದ ತೆಗಿತಾರೆ? ಬಯಲುಗಳಿಂದ ಅಲ್ವಾ? ವಿಶಾಲವಾದ ಬಯಲುಗಳಿಂದ
ಮಣ್ಣನ್ನು ತೆಗೀತಾರೆ ಅಂತ ನೋಡಿದ್ದೀವಿ. ಹಾಗಾದರೆ ನಾವು ಬದಲಿಯಾಗಿ ಏನು ಮಾಡ್ಬೋದು? ಬಯಲುಗಳಲ್ಲಿ ಮಣ್ಣನ್ನು ಉಪಯೋಗಿಸಿ ಇಟ್ಟಿಗೆ ತಯಾರಿಸುವ ಬದಲಿಗೆ ಅನುಪಯುಕ್ತ ಪ್ಲಾಸ್ಟಿಕ್ಗಳು, ಮಣ್ಣಿನ ಪಾತ್ರೆಯ ನಿರ್ಮಾಣ ಕಾರ್ಖಾನೆಗಳಲ್ಲಿ ಉಳಿಯುವ ಅವಶೇಷ ಇತ್ಯಾದಿಗಳನ್ನು ಉಪಯೋಗಿಸಿ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಾದ ಇಟ್ಟಿಗೆಗಳನ್ನು ತಯಾರಿಸುವ ತಂತ್ರಜ್ಞಾನವನ್ನು ಇಲ್ಲಿ ಬಳಸಿಕೊಳ್ಳಬಹುದು. ಮಕ್ಕಳೇ, ಇನ್ನೊಂದು ವಿಚಾರ, ನಮ್ಮ ಪರಿಸರಕ್ಕೆ ಹಾನಿಯುಂಟು ಮಾಡುವಂಥ ಇನ್ನೊಂದು ಮನುಷ್ಯನ ಚಟುವಟಿಕೆ ಯಾವುದು ಅಂತ ಹೇಳಿದರೆ ಮರಳುಗಾರಿಕೆ. ಹಾಗಾದರೆ ಮರಳು ಇಷ್ಟು ಉಪಯುಕ್ತವಾಗಿರುವಾಗ ನಾವು ಮರಳು ತೆಗಿಬಾರ್ದು ಅಂತೇಳಿದರೆ ಆಗೋದಿಲ್ಲ. ಹಾಗಾದರೆ ಮರಳಿನ ಬದಲು ಯಾವ ಪರ್ಯಾಯ ದಾರಿಯನ್ನು ನಾವು ಹುಡುಕಬಹುದು ನೋಡಿ. ಹೊಳೆಯಲ್ಲಿರುವ ಹೊಯ್ಗೆಯ ಬದಲಿಗೆ ಕಗ್ಗಲ್ಲಿನ ಹುಡಿಯನ್ನು ಕಟ್ಟಡ ನಿರ್ಮಾಣಕ್ಕೆ ಬಳಸುವುದರ ಬಗ್ಗೆ ಗಮನಿಸಬಹುದಾಗಿದೆ. ಗಟ್ಟಿ ಮತ್ತು ದೃಢತೆಯಲ್ಲಿ ಈ ಹುಡಿಯು ಹೊಯ್ಗೆಗಿಂತ ಕಡಿಮೆ ಏನಲ್ಲ ಎಂದು ಅನುಭವಗಳು ತಿಳಿಸುತ್ತವೆ. ಗೊತ್ತಾಯ್ತಲ್ಲ ಮಕ್ಕಳೇ, ಏನು ಪರಿಸರಕ್ಕೆ ಹಾನಿಯುಂಟು ಮಾಡದ ರೀತಿಯಲ್ಲಿ ನಾವು ಪರ್ಯಾಯ ದಾರಿಗಳನ್ನು ಹುಡುಕುವಂತಹ ಅನಿವಾರ್ಯತೆ ಖಂಡಿತ ಇದೆ ಅಂತ. ಇಂತಹ ಕಾರ್ಯಗಳನ್ನು ಕೈಗೊಳ್ಳುವುದರಿಂದ ಪರಿಸರಕ್ಕೆ ಹಾನಿ ಕಡಿಮೆ ಆಗ್ಬೋದು. ಜೀವಸಂಕುಲಗಳ ಅಸ್ತಿತ್ವವನ್ನೇ ಬುಡಮೇಲು ಮಾಡುವಂತಹ ಇಂಥ ಕೃತ್ಯಗಳನ್ನು ನಾವು ಮಾಡಬಾರ್ದು, ಅಥವಾ ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳುವ ರೀತಿಯಲ್ಲಿ ನಾವು ಮುಂದುವರಿಬೇಕು ಅಂತ ತಿಳಿದಾಯಿತು. ಹಾಗಾದರೆ ಇಲ್ಲಿಯವರೆಗೆ ನಾವು ಚರ್ಚಿಸಿದಂತಹ ವಿಚಾರಗಳು ಯಾವುದೆಲ್ಲ? ಭೂಮಿಯ ಉಗಮ ಹೇಗಾಯಿತು, ಭೂಮಿಯಲ್ಲಿ ಇರುವಂತಹ ವಿವಿಧ ಭೂಸ್ವರೂಪಗಳ ಬಗ್ಗೆ ನೋಡಿ ಆಯಿತು. ಶಿಲಾಮಂಡಲ ಅಂದ್ರೇನು, ಶಿಲಾಮಂಡಲದ ವಿಶೇಷತೆಗಳೇನು ಹಾಗೂ ಇವುಗಳ ಉಪಯೋಗಗಳ ಬಗ್ಗೆ ಕೂಡ ನೋಡಿದೆವು. ಆಮೇಲೆ ಶಿಲಾಮಂಡಲವನ್ನು ಮನುಷ್ಯ ಯಾವ ರೀತಿಯಲ್ಲೆಲ್ಲ ಬಳಸಿಕೊಳ್ತಾನೆ, ಪ್ರಕೃತಿಗೆ ಹಾನಿಯುಂಟು ಮಾಡುವಂತಹ ಕೆಲಸಗಳು ಯಾವುದೆಲ್ಲ ಅಂತ ಕೂಡ ನಾವು ನೋಡಿ ಆಯಿತು. ಅದಕ್ಕೆ ಪರಿಸರಕ್ಕೆ ಹಾನಿಯುಂಟು ಮಾಡುವಂತಹ ಕಾರ್ಯಗಳನ್ನು ಕೈಬಿಟ್ಟು ಪರ್ಯಾಯ ದಾರಿಯನ್ನು ಹುಡುಕಬೇಕಾದಂತಹ ಅನಿವಾರ್ಯತೆಯನ್ನು ಕೂಡ ನಾವು ಇಲ್ಲಿಯವರೆಗೆ ನೋಡಿ ಆಯಿತು. ಹಾಗಾದರೆ ಕೊನೆಯದಾಗಿ ಮುಂದುವರೆದ ಚಟುವಟಿಕೆ, ಶಿಲಾಮಂಡಲದ ಮೇಲೆ ದುಷ್ಪರಿಣಾಮ ಉಂಟು ಮಾಡುವ ಮಾನವ ಚಟುವಟಿಕೆಗಳು ಯಾವುದೆಲ್ಲ? ಪ್ರೀತಿಯ ಮಕ್ಕಳೇ, ಮುಂದುವರೆದ ಚಟುವಟಿಕೆಯನ್ನು ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳಿಸ್ತೀರಲ್ವಾ? ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ವಂದನೆಗಳು.